ಬರ್ತಾರೆ ಇವರು ಸ್ವಾಮಿಗಳು ಬಂದು ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಬಂದು ಊಟ ಗಿಟ ತಿಂತೀರಾ ಅಂತ ಕೇಳ್ತೀವಿ, ಊಟ ಮಾಡಲ್ಲ. ಅದೊಂದು ಆಯಿಲ್ ಒಂದು ಕುಡ್ಕೋತೀನಿ ಅಂತಾರೆ. ಅದ್ ಬಿಟ್ರೆ ಒಂದು ಕಪ್ ಟೀ ಕುಡಿತಾರೆ ಅಷ್ಟೇ. ಕುಡಿದ್ಬಿಟ್ಟು ಅವ್ರ ಪಾಡಿಗೆ ಅವರು ಹೋಗ್ತಾರೆ ಸರ್ ಶಬರಿಮಲೆಗೆ. ಅವ್ರ ಕೈಲಾದದ್ದು ಏನೋ ಬೇಕು ಈಕು ಅಂತಂದ್ರೆ ಒಂದು ಹೂನಾರ ಕೇಳ್ತಾರೆ ಅಷ್ಟೇ, ದುಡ್ಡು ಕಾಸು ಕೇಳಲ್ಲ. ಹೂನಾರ ಒಂದು ತಗೊಟ್ಬಿಟ್ರೆ ಸಾಕು, ಹೂನಾರ ತಗೊಂಡು ಅವ್ರು ಕೊಟ್ಬಿಡ್ತಾರೆ ಸರ್. ಎಷ್ಟು ವರ್ಷದಿಂದ ಪರಿಚಯ ನಿಮ್ಗೆ? ಸರ್ ನಮ್ಗೆ ಅಮ್ಮಮ್ಮ ಅಂತಂದ್ರೆ ಸರ್ ಒಂದು ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದ ಬರ್ತಾ ಇದ್ದಾರೆ ಅಂಗಡಿಗೆ. ಒಂದು 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ ಒಂದ್ಸರಿ ವಿಸಿಟ್ ಮಾಡ್ತಾರೆ ಸರ್ ನಮ್ಮ ಅಂಗಡಿಗೆ. ಇಲ್ಲಿ ಬಂದು ಒಂದು ಸ್ವಲ್ಪ ತಿದ್ದು ಅವ್ರದ್ದು ಏನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಏನ್ ಅನ್ಸುತ್ತೆ ಅವ್ರ ಆಯಿಲ್ ಕುಡಿಯೋದ್ರಿಂದ? ಸರ್ ಅವ್ರು ಆಯಿಲ್ ಕುಡಿತಿದ್ರೆ ಸರ್ ನಮ್ಗೆ ಒಂಥರ ಏನೋ ಅನ್ಸುತ್ತೆ ಒಟ್ಟು ನನಗೆ. ಜುಮ್ ಅನ್ಸುತ್ತೆ, ನಿಜ ಜುಮ್ ಅನ್ಸುತ್ತೆ ನನಗಂತೂ. ಬೇಕಾದ್ರೆ ನಾವು ಒಂದು ಯಾವ್ದಾದ್ರು ಕೇಳಿದಿರಾ ಅವ್ರ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ಅಂತ? ಅಯ್ಯಪ್ಪ ಇಲ್ಲ 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 ಇಲ್ಲ. ಇಲ್ಲೊಬ್ರು ಮಾಡೇ ಒಂದು ದೊಡ್ಡ ಕತೆ ಇದೆ. ಆ ಕತೆ ಏನಂದ್ರೆ ಅಣ್ಣ ಒಬ್ಬ ವ್ಯಕ್ತಿ ಶಬರಿಮಲೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರೋ ಹತ್ಕೊಳ್ಳೋದು ಇದೆಯಲ್ಲ, ಮೈಸೆಟ್ ನೋಡಿ ಏನು ಅನ್ಸುತ್ತೆ ನಿಮಗೆ ಅದನ್ನ ನೋಡಿ? ಅಣ್ಣ ಬನ್ನಿ ನೋಡಿ, ಇವರೊಬ್ರು ಇಂಜಿನ್ ಆಯಿಲ್ನ ಬಾಯಿಗೆ ಹಾಕೊಂಡಿದ್ದೀರಾ? ಜಸ್ಟ್ ಒಂದು ಬೈಟರ್ ಟೆಕ್ಸ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಣ್ಣ ಇವತ್ತು ನೈಟೇ ವಿಡಿಯೋ ಇದು ಸರ್, ನೈಟೇ ಬಂದ್ಬಿಡುತ್ತೆ. ಆಲ್ಕೋಹಾಲ್, ಸಾರಾಯಿ, ವಿಸ್ಕಿ. ಇಲ್ಲೊಬ್ರು ಮಾಡೇ ಒಂದು ದೊಡ್ಡ ಕತೆ ಇದೆ. ಆ ಕತೆ ಏನಂದ್ರೆ